ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ನೀವು ಯಾವ ಕೆಲಸಕ್ಕೂ ಬರೋದಿಲ್ಲ. ಎಲ್ಲ ಕೇಸನ್ನು ಶಿವನೇ ಸಾಲ್ವ್ ಮಾಡ್ತಾ ಇದ್ದಾನೆ. ಜನಗಳು ಶಿವನ ಹೆಸರನ್ನೇ ಹೇಳ್ತಾರೆ. ನೀನು ಪೊಲೀಸ್ ಅವರ ಮರ್ಯಾದೆನ ತೆಗೆದುಬಿಟ್ಟಿದ್ಯಾ. ನೀನು ಮತ್ತೆ ಮರ್ಯಾದೆನ ವಾಪಸ್ ತರಲಿಲ್ಲ ಅಂತಂದ್ರೆ ನಿನ್ನನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ. ಸರ್ ಪ್ಲೀಸ್ ಸಸ್ಪೆಂಡ್ ಮಾಡಬೇಡಿ ಸರ್. ನಾನು ಸರಿಯಾಗಿ ಕೆಲಸ ಮಾಡ್ತೀನಿ. ನಿಮ್ ಘನತೆ ಗೌರವನ ಮತ್ತೆ ನಾನು ವಾಪಸ್ ತಂದು ಕೊಡ್ತೀನಿ ಸರ್. ನೀವು ಚಿಂತೆ ಮಾಡಬೇಡಿ. ನಾನು ಮತ್ತೆ ನನ್ನ ಕರ್ತವ್ಯನ ನಿಭಾಯಿಸ್ತೀನಿ ಸರ್. ಎಸ್ ಸರ್, ಪ್ರಾಮಿಸ್. ಸರಿ, ನೋಡೋಣ ಏನ್ ಮಾಡ್ತೀಯ ಅಂತ. ಲೂಟಿಂಗ್ ಮಾಡ್ಬಿಟ್ರು. ಲಡ್ಡು ಸಿಂಗ್ ನ ಕರೀರಿ ಯಾರಾದ್ರು. ಅಯ್ಯೋ, ಲಡ್ಡು ಸಿಂಗ್ ಸರ್ ಯಾವ್ದಕ್ಕೂ ಉಪಯೋಗ ಇಲ್ಲ. ಅವ್ರು ಮತ್ತೆ ಶಿವನ್ನೇ ಕರೀತಾರೆ. ಡೈರೆಕ್ಟ್ ಆಗಿ ಶಿವಂಗೆ ಫೋನ್ ಮಾಡು. ಶಿವ ಲಡ್ಡು ಸಿಂಗ್ ಸರ್, ಯೇ ವೆರಿ ಗುಡ್. ಎಂತ ಮಾತಿದು. ಏ ಮಗು, ನಮಗ್ ದಾರಿ ಬಿಟ್ಟು ಹೊರಟೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನನ್ನ ಶಿಷ್ಯನ ಹತ್ರ ಏನು ಹೊಡೆದಾಡ್ತೀರಾ? ನನ್ನ ಹತ್ರ ಹೊಡೆದಾಡಿ. ವಾವ್ ಲಡ್ಡು ಸಿಂಗ್ ಸರ್, ವೆರಿ ಗುಡ್. ಲಡ್ಡು ಸಿಂಗ್ ಸರ್, ಏನ್ ಫೈಟ್ ಮಾಡಿದ್ರಿ. ನೀವ್ ಇಷ್ಟ ಚೆನ್ನಾಗಿ ಫೈಟ್ ಮಾಡ್ತೀರಾ ಅಂತ ಗೊತ್ತೇ ಇರ್ಲಿಲ್ಲ. ನನ್ಗೂ ಕೂಡ ಇವತ್ತಿನ ತನಕ ನನ್ನ ಶಕ್ತಿ ಬಗ್ಗೆ ಗೊತ್ತಿರ್ಲಿಲ್ಲ. ಇವತ್ತಿಂದ ಜನ ಗೊತ್ತಾಗತ್ತೆ ಲಡ್ಡು ಸಿಂಗ್ ಏನು ಅಂತ. ಏನು ತೊಂದ್ರೆ ಇಲ್ಲ. ಲಡ್ಡು ಸಿಂಗ್ ಇಂದ ತಪ್ಪಿಸ್ಕೊಂಡು ಎಲ್ಲಿ ಓಡ್ ಹೋಗ್ತಾರೆ. ಹೇಗ್ ಹಿಡ್ಕೊಂಡು ಬರ್ತೀನಿ ನೋಡು. ಮಿಸ್ಟರ್ ಠಾಕೂರ್, ಒಬ್ಬ ಮಗು ಹತ್ರ ಓದಿ ತಿಳ್ಕೊಂಡು ಬಂದ್ರ? ಐ ಡೋಂಟ್ ಬಿಲೀವ್ ಇಟ್. ಮಿಸ್ಟರ್ ಸೇಠ್, ಏನ್ ಮಾಡೋದು? ಒಂದು ಕಡೆ ಆ ಮಗು, ಇನ್ನೊಂದು ಕಡೆ ಆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನೀವ್ ಹೇಳಿದ್ರಿ ಆ ಲಡ್ಡು ಸಿಂಗ್ ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಏನ್ ಫೈಟಿಂಗ್ ಮಾಡ್ತಾನ ಯಪ್ಪ. ಅವನು ಫೈಟ್ ಮಾಡ್ತಾನ? ನಾನು ಅನ್ಕೊಂಡಿದ್ದೆ ಅವನು ಏನ್ ಕೆಲ್ಸಕ್ಕೂ ಬರಲ್ಲ ಅಂತ. ಮತ್ತ ಶಿವ ಅವನೇನೋ ಮಾಮು ಸರ್, ಅವನು ಒಳ್ಳೆ ಮಿಂಚಿನ ತರ ಫೈಟ್ ಮಾಡ್ತಾನೆ. ಯಪ್ಪ, ಏನು ಹೊಡೆದ ಗೊತ್ತಾ ಸರ್? ಮಿಸ್ಟರ್ ಠಾಕೂರ್, ನನಗಿವೆಲ್ಲ ಏನೂ ಗೊತ್ತಿಲ್ಲ. ಬಾಸ್ ನನಗೆ ಲುಟೇರಿ ಕಂಪನಿಯ CEO ಮಾಡಿ ವೇದಾ ಸಿಟಿಯಲ್ಲಿ 100 ಕೋಟಿ ರೂಪಾಯಿ ಲೂಟಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ನಾನ್ ನಿನ್ನ ವೈಸ್ ಪ್ರೆಸಿಡೆಂಟ್ ಮಾಡಿರೋದು ಬಾಸ್ ನ ಎಲ್ಲ ಟಾರ್ಗೆಟ್ ನ ಪೂರ್ತಿ ಮಾಡ್ಲಿ ಅಂತ. ಬ್ಯಾಂಕ್ ಲೂಟಿ ಮಾಡುವಂತ ಪ್ಲಾನ್ ಫೇಲ್ ಆಯ್ತು, ಪರವಾಗಿಲ್ಲ ಬಿಡು. ನಾಳು ತನ್ನ ಜುವೆಲರ್ ಹತ್ರ ಹೋಗು, ತುಂಬಾನೇ ದೊಡ್ಡ ಜುವೆಲರ್ಸ್ ಅದು. ಅದನ್ನ ಚೆನ್ನಾಗಿ ಲೂಟಿ ಮಾಡಿ 100 ಕೋಟಿ ಅಲ್ಲಿಂದನೇ ಬಂದ್ಬಿಡುತ್ತೆ. ಓಕೆ ಓಕೆ ಬಾಸ್, ನಾನು ಟಾರ್ಗೆಟ್ ನ ಪೂರ್ತಿ ಮಾಡ್ತೀನಿ. ಅಂಕಲ್,
ಕಳ್ತನನ್ ಮಾಲ್ ವಾಪಸ್ ಕೊಟ್ಬಿಡಿ, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಶಿವ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಈಗ ನನ್ನ ಸರದಿ. ನಾನ್ ಇವ್ರನ್ನ ನೋಡ್ಕೋತೀನಿ. ನಾನ್ ಏನು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಅವನನ್ನ ಹೊಡೆದು ಸಾಯ್ಸಾಕ್ಬಿಡಿ. ಹೋಗಿ. ವಾ ಲಡ್ಡು ಸಿಂಗ್ ಸರ್, ವಾ. ಏನ್ ಫೈಟ್ ಮಾಡ್ತಿದ್ದೀರಾ? ವಾ ವಾ ವಾ. ಪೊಲೀಸ್ ಸ್ಟೇಷನ್ ನಡೀರಿ. ನಿಮ್ಮನ್ನ ತಂದೂರಿ ಮಾಡೋದಕ್ಕೆ ನನ್ ಸ್ಟೇಷನ್ ನಿಮ್ಗೋಸ್ಕರ ಕಾಯ್ತಾ ಇದೆ. ನಡಿ ಬಾಸ್ ಕೇಳೋಣ. ಇಲ್ಲೇನ್ ನಡೀತಾ ಇದೆ? ಆ 4 ಜನನ್ನ ಹಿಡಿದ್ಕೊಂಡ್ಬಿಟ್ರಾ? ಬಾಸ್, ಆ ಲಡ್ಡು ಸಿಂಗ್ ಕೂಡ ಸಿಂಹ ತರ ಆಗೋಗಿದ್ದಾನೆ. ಅವನೇ ಎಲ್ಲರನ್ನೂ ಹಿಡಿದಿದ್ದು. ಹಾಗಾದ್ರೆ ಹೋಗಿ ಆ ಲಡ್ಡು ಸಿಂಗ್ ನ ಹಿಡ್ಕೊಂಡ್ ಬನ್ನಿ. ಆ ಮಗುನ ನಾನ್ ನೋಡ್ಕೋತೇನೆ. ಹಲೋ ಶಿವ. ಹಲೋ. ಈಗ ಯಾವ ಕಾರಣಕ್ಕೆ ಶಿವನ್ ಕರ್ಕೊಂಡು ಹೋಗಕ್ ಬಂದಿದ್ಯಾ? ಎಲ್ ಕಳ್ತನ ಆಗಿದೆ ಈಗ? ಮೇಡಮ್ ಅವ್ರೆ, ಕಳ್ತನ ಆಗ ಹೋಗಿದ್ರೆ ನಾನ್ ಯಾಕೆ ಶಿವನನ್ನ ಕರಿಬೇಕು? ನಾನೇ ಖುದ್ದಾಗಿ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನೀಗ ಶಾಪಿಂಗಿಗೆ ಬಂದಿದ್ದೀನಿ. ಓಕೆ ಬಾಯ್. ಹಾ, ಇವನ್ಗೇನಾಗಿದೆ? ಯಾಕೋ ತುಂಬಾನೇ ಬದಲಾಗಿರೋ ಹಾಗೆ ಕಾಣ್ತಿದ್ದಾನೆ. ಗೊತ್ತಿಲ್ಲ ಅಜ್ಜಿ, ಲಡ್ಡು ಸಿಂಗ್ ಸರ್ ಏನಾಗಿದೆ ಅಂತ. ಕುಂಗ್ಫು, ಕರಾಟೆ, ಸಾಲಿಡ್ ಫೈಟ್ ಎಲ್ಲ ಮಾಡ್ತಿದ್ದಾರೆ ಈ ನಡುವೆ. ಹೌದಾ? ಹಾಗಾದ್ರೆ ಇವನಿಗೀಗ ಗೌರವ ಕೊಡ್ಲೇಬೇಕು. ವಾ ಲಡ್ಡು ಸಿಂಗ್, ವಾವ್. ನಗರದಲ್ಲಿ ನಿನ್ ಗೌರವ ಇನ್ನೂ ಜಾಸ್ತಿ ಆಗ್ತಾ ಇದೆ. ಶಿವ, ಶಿವ, ಕಾಪಾಡು ನನ್ನ. ಯಾರೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದಾರ? ಅರೆ ಲಡ್ಡು ಸಿಂಗ್ ಸರ್, ನೀವಂತೂ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ ಶಾಪಲ್ಲಿ. ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ನೀವೇನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ಸ್ಟೋರಿನ ಆಮೇಲೆ ಹೇಳ್ತೀನಿ. ಮೊದಲು ನನ್ನನ್ನ ಕಾಪಾಡು. ಕಾಡಿನ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲೊಂದು ಫಾರ್ಮ್ ಹೌಸ್ ಕೂಡ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಬಾ. ಓಕೆ, ನಾನು ಬರ್ತೀನಿ. ಲಡ್ಡು ಸಿಂಗ್ ಸರ್ನ ಕಿಡ್ನಾಪ್ ಮಾಡಿದ್ರೆ ಮತ್ತೆ ಇವ್ರು ಯಾರು? ಈಗ ಇವ್ರ ಹೆಲ್ಪ್ ತಗೋಬೇಕು. ಅಜ್ಜಿಗೆ ಏನು ಹೇಳೋದು? ಅಜ್ಜಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಈಗಲೇ ಹೋಗಿ ಬರ್ತೀನಿ. ಬೇಗ ಬಾ ಶಿವ. ಲಡ್ಡು ಸಿಂಗ್ ಇವನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಇವನೇ ಓಡ್ ಹೋಗ್ತಾನೆ. ಲಡ್ಡು ಸಿಂಗ್ ಸರ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ನಾವು ಓಲ್ಡ್ ಫಾರ್ಮ್ ಹೌಸ್ ಹತ್ರ ಹೋಗ್ಲೇಬೇಕು. ನನ್ನನ್ನೇ ಕಿಡ್ನಾಪ್ ಮಾಡಿದಾರಾ? ನನ್ನನ್ನು ಬಿಟ್ಬಿಡಿ. ನನ್ನನ್ನು ಯಾಕೆ ಹಿಡ್ಕೊಂಡು ಬಂದಿದ್ದೀರಾ? ಬಿಟ್ಬಿಡ್ಬೇಕಾ? ನಮ್ಮವ್ರನ್ನ ಚೆನ್ನಾಗಿ ಹೊಡೆದಿದ್ಯಾ ನೀನು? ನಿನ್ನೇನ್ ಬಿಟ್ಬಿಡ್ಬೇಕಾ? ಅಯ್ಯೋ, ನಾನು ಹೇಗೆ ಹೊಡಿಲಿ? ಇಲ್ಲ ಇಲ್ಲ, ಹುಡುಗರು ಹೇಳ್ತಾ ಇದ್ರು ನೀನು ಸಿಕ್ಕಾಪಟ್ಟೆ ಎಗ್ರೆಗ್ರಿ ಹೊಡಿತಾ ಇದ್ದಂತೆ, ಚೆನ್ನಾಗಿ ಹೊಡೆದಿಯಂತೆ. ನಮ್ಮ 4 ಜನನ ಅರೆಸ್ಟ್ ಮಾಡಿದ್ಯಂತೆ. ಈಗ ಇಲ್ಲಿ ಹೊಡೆದು ತೋರ್ಸ. ಅಯ್ಯೋ ಅಣ್ಣ, ನಾನು ಏನಂತ ತೋರಿಸ್ಲಿ? ಅಯ್ಯೋ, ನಾನು ಯಾವ ಫೈಟು ಮಾಡ್ಲಿಲ್ಲ. ಶಿವ ಬಂದ್ಬಿಟ್ಟ. ಹಿಡ್ಕೊಳ್ಳಿ ಅವನನ್ನ. ಒಳ್ಳೇದೇ ಆಯ್ತು, ಇವನೇ ಬಂದ್ಬಿಟ್ಟ. ಇನ್ಸ್ಪೆಕ್ಟರ್ ನನ್ ಕಂಡ್ರೆ ಭಯ ಪಡ್ತಾರೆ. ಅಯ್ಯೋ, ಕಾಪಾಡಿ. ಅಯ್ಯೋ, ಇವನು ಅದೇ ಏನಕ್ಕೆ ನಿಂತಿದ್ದಾನೆ? ಇವನು ಹೊಡೆಯೋದ್ರಲ್ಲಿ ಫೇಮಸ್ ಅಲ್ವಾ? ಹೊಡ್ಸ್ಕೊತಿದಂತಾನೆ, ಹೊಡ್ದಾಕು. ಅಯ್ಯೋ ಶಿವ, ನನ್ನ ಸಾಯಿಸ್ಬಿಡ್ತಾರೆ. ಕಾಪಾಡು. ಥ್ಯಾಂಕ್ ಯು ರೇವಾ. ಶಿವ, ಯಾರಾದ್ರೂ ಉಳ್ಕೊಂಡಿದಾರಾ? ಇಲ್ಲ, ಎಲ್ರು ಕೂಡ ಬಿದ್ದು ಹೋಗಿದ್ದಾರೆ. ಅಯ್ಯೋ, ನೀನ್ ಸ್ವಲ್ಪ ಲೇಟ್ ಆಗಿ ಬಂದೆ. ಶಿವ ಎಲ್ಲರನ್ನೂ ಹೊಡೆದು ಮಲಗಿಸ್ಬಿಟ್ಟಿದ್ದಾನೆ. ಲಡ್ಡು ಸಿಂಗ್ ಅಂಕಲ್, ಇವ್ರು ನಿಮ್ ಟ್ವಿನ್ ಬ್ರದರಾ? ನಾವೇನು ಟ್ವಿನ್ಸ್ ಅಲ್ಲ. ನಿಜ ಅಂದ್ರೆ ಕಮಿಷನರ್ ಸರ್ ನನ್ನ ವ್ಯಕ್ತಿತ್ವಕ್ಕೆ ಸವಾಲು ಹಾಕ್ಬಿಟ್ರು. ಸಸ್ಪೆಂಡ್ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರು. ನಾನು ನಂತರನೇ ಡೂಪ್ಲಿಕೇಟ್ ರೆಡಿ ಮಾಡಿದೆ. ಇವನು ರಾಕಿ, ಕುಂಗ್ಫು ಮಾಸ್ಟರ್. ಏಯ್, ಮಾಸ್ಕ್ ತೆಗಿಯೋ.
ಇವನು ನನ್ನ ಗೌರವ ಉಳಿಸೋದಕ್ಕೆ ಫೈಟ್ ಮಾಡ್ತಾ ಇದ್ದ. ಶಿವ, ಈಗ ಎಲ್ಲ ಜನರಿಗೂ ಇದು ಗೊತ್ತಾಗ್ಬಿಡುತ್ತೆ. ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ನಾನು ಏನ್ ಮಾಡ್ಲಿ? ಲಡ್ಡು ಸಿಂಗ್ ಸರ್, ಯಾರಿಗೂ ಗೊತ್ತಾಗೋದಿಲ್ಲ. ಇವರು ಕೂಡ ಹೇಳೋದಿಲ್ಲ, ನಾವು ಕೂಡ ಹೇಳೋದಿಲ್ಲ. ಥ್ಯಾಂಕ್ ಯು ಶಿವ. ನಿನಗೇನು ಗೊತ್ತಿಲ್ಲ ತಾನೇ? ಹೇಳು ಹೇಳು ಹೇಳು. ಹೇಳೋದಿಲ್ಲ ಲಡ್ಡು ಸಿಂಗ್ ಸರ್. ಸರ್, ನೀವು ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿದ್ರಿ. ಥ್ಯಾಂಕ್ ಯು ಶಿವ. ನೀನು ಏನು ಯಾರಿಗೂ ಕಡಿಮೆ ಇಲ್ಲ. ನಾನು ಕೂಡ ನಿನ್ನ ಹತ್ರ ಕುಂಫುದು ಒಂದಷ್ಟು ಸ್ಟೆಪ್ಸ್ಗಳನ್ನ ಕಲಿಬೇಕು. ಅಯ್ಯೋ, ನೀವು ಕಲ್ತ್ಕೊಳ್ಳೋದ್ರ ಜೊತೆಗೆ ನನ್ಗೂ ಕೂಡ ನಿಮ್ ಜೊತೆಗೆ ಕುಂಫು ಫೈಟ್ ನ ಕಲ್ಸಿ ಇನ್ನು ಸ್ಟ್ರೆಂತ್ ನ ಜಾಸ್ತಿ ಮಾಡ್ಕೋತೀನಿ. Watch India's largest kids library only on Jio Hotstar. Download the app now.